ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ನೋಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಚಿಗುರಡಿಯುವಂತೆ, ನಂಬಿಕೆ ಯಥಾವತ್ತಾಗಿ ಉಳಿಯುವಂತೆ ಮಾಡಬೇಕಾಗಿರುವಂತಹ ಚುನಾವಣಾ ಆಯೋಗ ಇತ್ತೀಚೆಗೆ ಮಾಡ್ತಾ ಇರುವಂತಹ SIR ಪರಿಷ್ಕರಣೆ ಏನಿದೆ, ಮತಪಟ್ಟಿ ಪರಿಷ್ಕರಣೆ, ಸಾಕಷ್ಟು ರಾಜಕೀಯ ವಿವಾದಗಳಿಗೆ ಒಂದು ಕಡೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಮತಪಟ್ಟಿ ಪರಿಷ್ಕರಣೆ ಆಯಾ ಕಾಲಘಟ್ಟದಲ್ಲಿ ಯಾವ ರೀತಿ ಆಗಬೇಕು ಆ ರೀತಿ ಆಗಲೇಬೇಕಾಗುತ್ತೆ. ಆದ್ರೆ ನೋಡಿ, ಒಬ್ಬನೇ ಒಬ್ಬ ಮತದಾರನೂ ಕೂಡ ಈ ಚುನಾವಣೆಯ ಒಂದು ಪ್ರಕ್ರಿಯೆಯಿಂದ ದೂರ ಉಳಿಬಾರ್ದು. ತನ್ನ ವೋಟಿನ ಹಕ್ಕೇನಿದೆ ಅದನ್ನ ಕಳೆದುಕೊಳ್ಳಬಾರ್ದು. ಅದನ್ನು ಕಾಯ್ದುಕೊಳ್ಳೋದು ನಮ್ಮ ಚುನಾವಣಾ ಆಯೋಗದ ಕರ್ತವ್ಯ. ಆದ್ರೆ ಈಗ ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿತಾ ಇದ್ದಂತೆ 27,10,000 ಜನ ಸುಪ್ರೀಂ ಕೋರ್ಟ್ನ ಕಟಕಟೆಯನ್ನ ಏರಿದ್ದಾರೆ. ನಾವು ಬದುಕಿದೀವಿ ಸ್ವಾಮಿ, ಈ ದೇಶದ ಪ್ರಜೆಗಳು ನಾವು ಅಂತ ಒಂದು ಕಡೆ ಅವರು ಹೇಳುತ್ತಾ ಇದ್ರೆ, ಮತ್ತೊಂದು ಕಡೆ ಈ ದೇಶಕ್ಕಾಗಿ ಸ್ವತಂತ್ರ ಹೋರಾಟವನ್ನ ಮಾಡಿದಂತಹ ಸುಭಾಷ್ ಚಂದ್ರ ಬೋಸ್ ಅವರು, ಈ ದೇಶದ ಅಸ್ಮಿತೆ ಅವರ ಮರಿಮೊಮ್ಮಗನನ್ನ, ಈ ದೇಶದ ಪ್ರಜೆನ ನೀವು ಆ ದಾಖಲೆಗಳನ್ನ ತೆಗೆದುಕೊಂಡು ಬಂದು ನಮ್ಮ ಮುಂದೆ ನಿಲ್ಲಿ ಅಂತ ಚುನಾವಣಾ ಆಯೋಗ ಹೇಳುತ್ತೆ. ಅಂದ್ರೆ ಯಾವ ಒಂದು ಸನ್ನಿವೇಶದಲ್ಲಿ ನಾವಿವತ್ತು ಇದೀವಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡತ್ತೆ. ಈ ನಡುವೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನಪ್ಪಾ ಇದು ಅನ್ನುವಂತಹ ಒಂದು ಆತಂಕ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀರೆರಿತಾ ಇದೆಯಾ ಅಥವಾ ಭಸ್ಮಾಸುರವಾಗ್ತಾ ಇದೆಯಾ ಈ SIR? ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷ ಡಿಬೇಟ್ ನಡೆಯುತ್ತೆ. ಸಾಕಷ್ಟು ವ್ಯಕ್ತಿಗಳು ಕೂಡ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ನೋಡಿ, ಚುನಾವಣೆ ಪಾರದರ್ಶಕವಾಗಿರಬೇಕು. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಚುನಾವಣಾ ಆಯೋಗದ ಮೇಲೆ ನಂಬಿಕೆಯನ್ನು ಇಡಬೇಕು. ಆದ್ರೆ ಚುನಾವಣಾ ಆಯೋಗದ ಅಧ್ಯಕ್ಷರಿಗೆ ಕಪ್ಪು ಬಟ್ಟೆ ತೋರಿಸುವಂತಹ ಘಟನೆಗಳು, ಯಾವ ಅಧಿಕಾರಿಗಳು SIR ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅವರನ್ನ ಕೂಡಿ ಹಾಕುವಂತಹ ಘಟನೆಗಳು ಬಹುಶಃ ಭಾರತ ಇವತ್ತಿನವರೆಗೂ ನೋಡಿರ್ಲಿಲ್ಲ. ಆದ್ರೆ ಅದಾಗ್ತಾ ಇದೆ. ಯಾವ ಕಾರಣಕ್ಕಾಗ್ತಾ ಇದೆಯಪ್ಪ? ಆ ನಂಬಿಕೆಯನ್ನ ಕಳೆದುಕೊಳ್ತಾ ಇದೆಯಾ ಚುನಾವಣಾ ಆಯೋಗ? ಆ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆಯಾ ಮತದಾರರ ಪಟ್ಟಿ ಪರಿಷ್ಕರಣೆ? ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ವೋಟ್ ಬ್ಯಾಂಕು ಡಿಲೀಟ್ ಆಗುವ ಆತಂಕ ಇದೆಯಾ? ಲಕ್ಷಾಂತರ ವೋಟ್ ಡಿಲೀಟ್ ಆಗುವ ಭಯದಲ್ಲಿ ಕಾಂಗ್ರೆಸ್ ಏನಾದ್ರೂ ಇದೆಯಾ? ಅಲ್ಪಸಂಖ್ಯಾತರು, ಕೂಲಿ ಕಾರ್ಮಿಕರ ವೋಟ್ಗೆ ಬ್ರೇಕ್ ಏನಾದ್ರೂ ಬೀಳತ್ತಾ, ಕತ್ತರಿ ಬೀಳತ್ತಾ? ಕಡಿತಗೊಳಿಸೋದಕ್ಕೆ ಷಡ್ಯಂತ್ರ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. SIRಗೆ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಸಿದ್ದು ಸರ್ಕಾರ ಈಗ ಮುಂದಾಗ್ತಾ ಇದೆಯಾ? 2002ರ ನಂತರ ಮೊದಲ ಬಾರಿಗೆ SIR ಕರ್ನಾಟಕದಲ್ಲಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಸದ್ದು ಮಾಡಿತ್ತು SIR. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ರಾಜ್ಯದಲ್ಲಿ SIR ಮಾಡೋದಕ್ಕೆ ಚುನಾವಣಾ ಆಯೋಗ ಯಾಕೆ ಮುಂದಾಗ್ತಾ ಇದೆ? ಜೂನ್ 20ರಿಂದ ಜುಲೈ 29ರವರೆಗೂ ಮತಪಟ್ಟಿ ಪರಿಷ್ಕರಣೆ ನಡೆಯುತ್ತೆ. ಬಿಜೆಪಿ ಚುನಾವಣೆ ಗೆಲುವಿನ ಲೆಕ್ಕಾಚಾರಕ್ಕೆ ಈಗ ಬೂಸ್ಟ್ ಏನಾದ್ರೂ ಸಿಗ್ತಾ ಇದೆಯಾ? ಪಶ್ಚಿಮ ಬಂಗಾಳದಂತೆ ಇಲ್ಲೂ ಕೂಡ ಬಿಜೆಪಿಗೆ ಬೂಸ್ಟ್ ಸಿಗುತ್ತಾ? GBA ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತಾ? 2028ರ ಅಸೆಂಬ್ಲಿ ಎಲೆಕ್ಷನ್ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತಾ? SIR ಪ್ರಕ್ರಿಯೆಗೆ ಮುಕ್ತ ಕಂಠದಿಂದ ಬಿಜೆಪಿ ಶ್ಲಾಘನೆ ಮಾಡ್ತಾ ಇರೋದು ಯಾಕೆ? ಹಾಗಾದ್ರೆ ರಾಜ್ಯದಲ್ಲಿ SIRಗೆ ಚುನಾವಣಾ ಆಯೋಗ ಈಗ ಮುಂದಾಗ್ತಾ ಇರೋದು ಯಾಕಪ್ಪ? ಹಾಗಾದ್ರೆ ನೋಡಿ, ಇಮಿಡಿಯೇಟ್ ಆಗಿ ಚುನಾವಣೆ ಬರ್ತಾ ಇದೆ, GBA ಚುನಾವಣೆ. ಈ ನಡುವೆ ಈಗ ಈ ವಿಚಾರ ಚರ್ಚೆ ಆಗೋದಕ್ಕೆ ಕಾರಣ ಏನ್? ಹಾಗಾದ್ರೆ ಈ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನ ಕಟಕಟೆಯನ್ನ ಏರಿದ್ದಾರೆ ಮತದಾರರು. ನಾವು ಜೀವಂತವಾಗಿದ್ದೀವಿ, ನಾವು ಈ ದೇಶದ ಮತದಾರರು ಅಂತ ಹೇಳ್ತಾ ಇದ್ದಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತ, ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಹೌದು, ನಾವು ಇದನ್ನ ಆಲಿಸ್ತೀವಿ. 19 ಜನ ನಿವೃತ್ತ ನ್ಯಾಯಮೂರ್ತಿಗಳ ಒಂದು